ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಗೃಹಲಕ್ಷ್ಮಿ ಬಳಿಕ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಫಿಕ್ಸ್. ಗೃಹಲಕ್ಷ್ಮಿ ರಾಜ್ಯದಾದ್ಯಂತ ಗೃಹಜ್ಯೋತಿ ಯೋಜನೆ ಸೌಂಡ್ ಮಾಡ್ತಾ ಇದೆ. ಮುಖ್ಯವಾಗಿ ನೋಡಿ, ಪಂಚ ಗ್ಯಾರಂಟಿಗಳು, ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಶಕ್ತಿ ಯೋಜನೆ ರಾಜ್ಯದಲ್ಲಿ ನಳನಳಿಸ್ತಾ ಇರೋದ್ರ ಬೆನ್ನಲ್ಲೇ ಇದೀಗ ಹೆಣ್ಮಕ್ಳಿಗೆ ಒಂದು ಕಡೆ ಪಾಪ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಬಿಕಾಸ್ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಇನ್ನೊಂದು ಕಡೆ 200 ಯೂನಿಟ್ ವಿದ್ಯುತ್ ಎಲ್ಲ ಒಂದು ಕಡೆ ಸ್ಟಾಪ್ ಮಾಡಿಬಿಡ್ತಾರಾ, ನಾವು ಅದಕ್ಕೆ ಅರ್ಹರಿಲ್ವಾ ಅನ್ನುವಂಥ ಪ್ರಶ್ನೆ ಈಗ ಸಾಕಷ್ಟು ಜನರಲ್ಲಿ ಮೂಡ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಆಯಿತು, ಈಗ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಫಿಕ್ಸ್ ಎನ್ನಲಾಗ್ತಾ ಇದೆ. ಏನ್ರಿ ಇದು ಕೊಟ್ಟು ಈಗ ಕಿತ್ಕೊಳ್ಳುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ? ಎಸ್, ಅಫ್ಕೋರ್ಸ್ ಒಂದು ಕಡೆ ಹಾಗೆ ಅನ್ನಿಸ್ತಾ ಇದೆ. ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಸ್ಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆಯಾ? 3 ವರ್ಷಗಳ ಕಾಲ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಇದ್ದಂತಹ ಸಂದರ್ಭದಲ್ಲಿ ಗೃಹಜ್ಯೋತಿ, ಗೃಹಲಕ್ಷ್ಮಿಗೆ ಯಾವುದೇ ರೀತಿಯಾದಂಥ ಕೊರತೆ ಇರಲಿಲ್ಲ, ಎಲ್ಲವೂ ಕೂಡ ಸರಾಗವಾಗಿ ನಡ್ಕೊಂಡು ಹೋಯಿತು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಒಂದಲ್ಲ ಅಂದರೆ ಒಂದು ಪಿತೂರಿಗಳು ನಡೀತಾ ಇದೆ. ಗೃಹಲಕ್ಷ್ಮಿ ನೆಟ್ಟಿಗೆ ಬರ್ತಾ ಇಲ್ಲ, ಗೃಹಜ್ಯೋತಿ ನೆಟ್ಟಿಗೆ ಸಿಗ್ತಾ ಇಲ್ಲ ಜನರಿಗೆ ಅನ್ನುವಂಥ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ನೋಡಿ, ಗೃಹಜ್ಯೋತಿ ಪರಿಷ್ಕರಣೆ ಅಂತಿಮ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಸರ್ಕಾರಿ ಉದ್ಯೋಗಿಗಳು, IT ಪಾವತಿದಾರರಿಗೆ, IPL ಕಾರ್ಡ್ದಾರರಿಗೆ ಗೃಹಜ್ಯೋತಿ ಸೌಲಭ್ಯ ನೀಡುವುದರ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಸರ್ಕಾರ ನಿರ್ಧಾರವನ್ನ ಪ್ರಕಟಿಸುತ್ತೆ ಅಂತ ಈಗಾಗಲೇ ಇಂಧನ ಸಚಿವರಾಗಿರುವಂಥ KJ ಜಾರ್ಜ್ ಅವರು ಹೇಳಿದ್ದಾರೆ. ಸದ್ಯ ನಾವೀಗ ಪರಿಷ್ಕರಣೆ ಮಾಡ್ತಾ ಇಲ್ಲ, ಮಾಹಿತಿ ತೆಗೆದುಕೊಳ್ತಾ ಇದ್ದೀವಿ. ಇನ್ನೊಂದು ತಿಂಗಳ ಒಳಗೆ ಮಾಹಿತಿ ಸಂಗ್ರಹ ಮುಗಿಯುತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ, IT ಪಾವತಿದಾರರಿಗೂ ಗೃಹಜ್ಯೋತಿ ಸೌಲಭ್ಯ ಕೊಡಲಾಗ್ತಾ ಇದೆ. ಮಾಹಿತಿ ಸಂಗ್ರಹದ ಬಳಿಕ ಸೌಲಭ್ಯ ಕಟ್ ಮಾಡುವ ನಿರ್ಧಾರ ಸರ್ಕಾರ ಮಾಡಬಹುದು ಅಂತ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಗ್ಯಾರಂಟಿ ಸೋರಿಕೆ ತಡೆಗಟ್ಟುವುದಕ್ಕೆ ಶಕ್ತಿ ಯೋಜನೆಗೂ ಕಾರ್ಡ್ ಕೊಡ್ತೀವಿ, ಅರ್ಹರು ಯೋಜನೆ ಪಡೀಲಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಈ ಸ್ಕೀಮ್ಗಳನ್ನು ಸುಲಭವಾಗಿ ಪಡ್ಕೊಳ್ಳೋದಕ್ಕಾಗ್ತಾ ಇಲ್ವಾ? ಹೆಣ್ಮಕ್ಳು ಪಾಪ ಇಷ್ಟು ದಿನ ನೋಡಿ ಇದರಿಂದ ಹೇಗೆ ಅಂತಂದರೆ ಸಾಕಷ್ಟು ಅನುಕೂಲತೆಗಳನ್ನು ಪಡ್ಕೊಂಡ್ರು. ತುಂಬ ಜನ ಫ್ರಿಜ್ಗಳನ್ನು ತಗೊಂಡ್ರು, ವಾಷಿಂಗ್ ಮಿಷಿನ್ಸ್ಗಳನ್ನು ತಗೊಂಡ್ರು, ಅಥವಾ ತೋಟಗಳಿಗೆ ಅವರದ್ದೇ ಆದಂಥ ಸಲಕರಣೆಗಳನ್ನು ಪಡೆಯೋದ್ರ ಮುಖಾಂತರ, ಮನೆಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ಪಡೆಯೋದ್ರ ಮುಖಾಂತರ ಗಂಡು ಮಕ್ಕಳ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗದೆ ಇರೋದಕ್ಕಾಗಲಿಲ್ಲ. ಬಟ್ ಅವರ ಕೈಯಲ್ಲಿ ಏನು ಮಾಡ್ಕೋಬೇಕು, ಅಥವಾ 2,000 ರೂಪಾಯಲ್ಲಿ ಅವ್ರು ಏನು ಸೇವಿಂಗ್ಸನ್ನು ಮಾಡ್ಕೋಬೇಕು, ಅದೆಲ್ಲದಕ್ಕೂ ಕೂಡ ಅನುಕೂಲತೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಇನ್ನು ಮುಂದೆ ಈ ಗ್ಯಾರಂಟಿ ಯೋಜನೆಗಳು, ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಹೆಣ್ಣು ಮಕ್ಕಳ ಕೈಗೆ ಸ್ವಲ್ಪ ನಿಧಾನಗತಿಯಲ್ಲಿ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಹಾಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡಿದ್ದಾರೆ. ಹಾಗಾಗಿ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡೋದ್ರ ಮುಖಾಂತರ ನೀವು ಕೂಡ ಗೃಹಜ್ಯೋತಿ ಹಾಗೆ ಗೃಹಲಕ್ಷ್ಮಿಗೆ ಅಂದರೆ ಈ ಕೆಳಕಂಡಂಥ ಮಾಹಿತಿಗಳಿಗೆ ನೀವು ಕರೆಯನ್ನು ಮಾಡುವುದರ ಮುಖಾಂತರ ನೀವು ಕೂಡ ಇದನ್ನು ಪ್ರಯೋಜನ ಪಡ್ಕೋಬಹುದಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.